ಗಳಿಗೆ ಮುಖ್ಯಮಂತ್ರಿಗೆ 2 ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ. ಸುರ್ಜೇವಾಲ ಬಂದು ಮೀಟಿಂಗ್ ಮಾಡಿರೋದೇನೋ ಅದು ಎಂಥದೋ. ಈಗ ಈ ಪಂಚ ಗ್ಯಾರಂಟಿಗಳವಲ್ಲ, ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಳ್ಳೋಕೆ ಒಬ್ಬೇನೋ ಅಧ್ಯಕ್ಷನಂತೀಗ ಅಧ್ಯಕ್ಷ, ಅದಕ್ಕೆ 5 ಜನ ಉಪಾಧ್ಯಕ್ಷರು, ಅದಕ್ಕೆ ವರ್ಷಕ್ಕೆ 16 ಕೋಟಿ ಖರ್ಚಂತೆ. ಅದೆಲ್ಲ ಗಾದೆ ಹೇಳ್ತಾರಲ್ಲ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಹೊರಟರು. ಜನಗಳ ದುಡ್ಡು ರಾಜ್ಯದ ಜನತೆಯ ಕಷ್ಟಪಟ್ಟು ದುಡಿಮೆ ಮಾಡಿರ್ತಕ್ಕಂಥ ಜನರ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ಕೊಂಡು ಹೊರಟರು. ಸುರ್ಜೇವಾಲ ಅವ್ರು ಬಂದಿರೋದು ನಿಮಗೆ ಯಾವ ರೀತಿ ಮಾಹಿತಿ ಬಂದಿದೆ ಸರ್ ಸರ್ಕಾರದ? ಅವರಲ್ಲಿ ಏನು ಪರಿಸ್ಥಿತಿ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಹೇಳಬೇಕಾಗಿಲ್ಲ, ಚುನಾವಣಾ ಫಲಿತಾಂಶ ಬಂದ ಮೇಲೆ ಗೊತ್ತಾಗ್ತದೆ. ಮುಖ್ಯಮಂತ್ರಿಗೆ 2 ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ. ಸುರ್ಜೇವಾಲ ಬಂದು ಮೀಟಿಂಗ್ ಮಾಡಿರೋದೇನೋ ಅದು ಎಂಥದೋ. ಈಗ ಈ ಪಂಚ ಗ್ಯಾರಂಟಿಗಳವಲ್ಲ, ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಳ್ಳೋಕೆ ಒಬ್ಬೇನೋ ಅಧ್ಯಕ್ಷನಂತೀಗ ಅಧ್ಯಕ್ಷ, ಅದಕ್ಕೆ 5 ಜನ ಉಪಾಧ್ಯಕ್ಷರು, ಅದಕ್ಕೆ ವರ್ಷಕ್ಕೆ 16 ಕೋಟಿ ಖರ್ಚಂತೆ. ಅದೆಲ್ಲ ಗಾದೆ ಹೇಳ್ತಾರಲ್ಲ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಹೊರಟರು. ಜನಗಳ ದುಡ್ಡು ರಾಜ್ಯದ ಜನತೆಯ ಕಷ್ಟಪಟ್ಟು ದುಡಿಮೆ ಮಾಡಿರ್ತಕ್ಕಂಥ ಜನರ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ಕೊಂಡು ಹೊರಟರು. ಸುರ್ಜೇವಾಲ ಅವ್ರು ಬಂದಿರೋದು ನಿಮಗೆ ಯಾವ ರೀತಿ ಮಾಹಿತಿ ಬಂದಿದೆ ಸರ್ ಸರ್ಕಾರದ? ಅವರಲ್ಲಿ ಏನು ಪರಿಸ್ಥಿತಿ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಹೇಳಬೇಕಾಗಿಲ್ಲ, ಚುನಾವಣಾ ಫಲಿತಾಂಶ ಬಂದ ಮೇಲೆ ಗೊತ್ತಾಗ್ತದೆ.